ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಸ್.ಸಿ. ಮಾದೇವಪ್ಪ ಅವರೇ, ಪಿರಿಯಾಪಟ್ಟಣ ಶಾಸಕರು, ಹೈನುಗಾರಿಕೆ ಮತ್ತು ರೇಷ್ಮೆ ಸಚಿವರಾದಂಥ ಶ್ರೀ ವೆಂಕಟೇಶ್ ಅವರೇ, ಲೋಕೋಪಯೋಗಿ ಸಚಿವರಾದಂಥ ಶ್ರೀ ಸತೀಶ್ ಜಾರಕಿಹೊಳಿ ಅವರೇ, ಕಂದಾಯ ಸಚಿವರಾದಂಥ ಶ್ರೀ ಕೃಷ್ಣ ಬೈರೇಗೌಡ ಅವರೇ, ಶಾಸಕರಾದಂಥ ಹರೀಶ್ ಗೌಡ ಅವರೇ, ರವಿಶಂಕರ್ ಅವರೇ, ಮೇಲ್ಮನೆಯ ಸದಸ್ಯರುಗಳಾದಂಥ ಡಾಕ್ಟರ್ ತಿಮ್ಮಯ್ಯ ಅವರೇ, ಶಿವಕುಮಾರ್ ಅವರೇ, ಶಾಸಕರಾದಂಥ ವಿಧಾನಸಭೆಯ ಸದಸ್ಯರಾದಂಥ ಶ್ರೀ ದರ್ಶನ್ ಧ್ರುವನಾರಾಯಣ ಅವರವರೇ, ಮೈಸೂರು ಬಣ್ಣ ಮತ್ತು ಹಡಗು ಕಾರ್ಖಾನೆ ಅಧ್ಯಕ್ಷರಾದಂಥ ಶ್ರೀ ಗಣೇಶ್ ಅವರೇ, ನಮ್ಮ ಲೋಕಸಭೆಯಲ್ಲಿ ಅಭ್ಯರ್ಥಿಯಾಗಿದ್ದಂಥ ಶ್ರೀ ಲಕ್ಷ್ಮಣ್ ಅವರೇ, ಮೈಸೂರು ಜಿಲ್ಲಾ ಗ್ರಾಮಾಂತರ ಕಾಂಗ್ರೆಸ್ ಅಧ್ಯಕ್ಷರಾದಂಥ ವಿಜಯ್ ಕುಮಾರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಮುಖಂಡರುಗಳೇ, ಜಿಲ್ಲೆಯ ಅಧಿಕಾರಿ ಸ್ನೇಹಿತರೆ, ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ನಾವು ತಡವಾಗಿ ಬಂದದಕ್ಕೆ ಕ್ಷಮಿಸಬೇಕು. ವೆಂಕಟೇಶ್ ಹೇಳ್ತಾ ಇದ್ರು, ನೀವು 2 ಗಂಟೆಗೆ ಬರಬೇಕಾಗಿತ್ತು, 4 ಗಂಟೆಗೆ ಬಂದಿದ್ದೀರಿ. ಹಾಗಾಗಿ ಅರ್ಧ ಜನ ಖಾಲಿ ಮಾಡಿದ್ದಾರೆ. ಯಾಕೆಂದರೆ 4 ಗಂಟೆಗೆ ಸೊಸೈಟಿಗಳಿಗೆ ಹಾಲಾಗಬೇಕಾಗ್ತದೆ. ಹಾಗೂ ಕರೆದು ಹಾಕ್ಲಿಕ್ಕೋಸ್ಕರವಾಗಿ ಹೆಣ್ಣುಮಕ್ಕಳು ಮತ್ತು ಪುರುಷರು ಖಾಲಿ ಮಾಡಿದ್ದಾರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ತಡವಾಗಿ ಬಂದದಕ್ಕೆ ಕ್ಷಮಿಸಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಗುಡ್ಲುಪೇಟೆಯಲ್ಲಿ ಸ್ವಲ್ಪ ಕಾರ್ಯಕ್ರಮ ತಡ ಆಯಿತು. ಹಾಗಾಗಿ ಇಲ್ಲಿ ಬರೋದು ಕೂಡ ತಡ ಆಯಿತು. ಇದನ್ನ ತಮ್ಮ ಗಮನಕ್ಕೆ ತಂದ ಇವತ್ತು ಪಿರಿಯಾಪಟ್ಟಣದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸುಮಾರು 419 ಕೋಟಿ 78 ಲಕ್ಷ ರುಗಳಿಗೆ ಅಭಿವೃದ್ಧಿ ಕೆಲಸಗಳನ್ನು, ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇವತ್ತು
ರಸ್ತೆ ರಸ್ತೆ ನಿರ್ಮಾಣ ಹೀಗೆ ಇನ್ನೂ ಮುಂತಾದ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇವತ್ತು ಚಾಲನೆ ಕೊಡ್ತಕ್ಕಂಥ ಕೆಲಸ ನಡೀತಾ ಇದೆ. ಇವತ್ತು ಪಿರಿಯಾಪಟ್ಟಣದಲ್ಲಿ ಸುಮಾರು 419 ಕೋಟಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣವನ್ನು ಕೊಡ್ತಾ ಇದ್ದೀವಿ. ಇದೊಂದು ಸಾಕ್ಷಿ ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತಂದ್ರೆ ವಿರೋಧ ಪಕ್ಷದವರು ಅನಗತ್ಯವಾಗಿ ಟೀಕೆಯನ್ನ ಮಾಡ್ತಾರೆ. JDSನವರು ಮಾಡ್ತಾರೆ, ಬಿಜೆಪಿಯವರು ಮಾಡ್ತಾರೆ. ಅವ್ರು ಹೇಳ್ತಕ್ಕಂಥದ್ರಲ್ಲಿ ಸತ್ಯಾಂಶ ಇಲ್ಲ ಅಂತಕ್ಕಂಥದ್ದು ತಮಗೆ ಗೊತ್ತಾಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕಂತಂದ್ರೆ ಅವರು ಅಧಿಕಾರದಲ್ಲಿದ್ದಾಗ ಸುಮಾರು 2019ರಿಂದ 23ವರೆಗೆ ಅವರೇ ಅಧಿಕಾರದಲ್ಲಿದ್ದರು. 4 ವರ್ಷಗಳಲ್ಲಿ ಏನ್ ಮಾಡಿದ್ದೀವಿ ಅಂತ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನ ಮಾಡಲ್ಲ. ಅದ್ರ ಬದಲು ನಮ್ಮ ಸರ್ಕಾರವನ್ನ ಟೀಕೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಆ ಟೀಕೆ ಮಾಡೋದ್ರಲ್ಲಿ ಟೀಕೆ ಮಾಡಬೇಡಿ ಅಂತ ಹೇಳೋದು ನಾನು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆ ಮಾಡಲಿಕ್ಕೆ ಅವಕಾಶ ಇದೆ. ಆದ್ರೆ ನಾವೇನ್ ಮಾಡಿದ್ದೀವಿ 4 ವರ್ಷ ಅಧಿಕಾರದಲ್ಲಿದ್ದಾಗ ಅಂತ ಹೇಳಿ ಆಮೇಲೆ ಟೀಕೆ ಮಾಡಿದ್ರೆ ಮತ್ತೆ ಟೀಕೆ ವಾಸ್ತವವಾಗಿರ್ಬೇಕು, ವಾಸ್ತವ ನೆಲೆಗಟ್ಟಿನ ಮೇಲೆ ಇರಬೇಕು ಅಂತಕ್ಕಂಥ ಮಾತುಗಳನ್ನ ವಿರೋಧ ಪಕ್ಷದವರು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಕೆಲಸವನ್ನ ತಾವು ಅವ್ರಿಗೆ ಹೇಳ್ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತಂದ್ರೆ ಅವರಿಗೆ ಟೀಕೆ ಸುಳ್ಳು ಹೇಳ್ತಕ್ಕಂಥದ್ದು, ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ, ಜನರನ್ನ ಸುಳ್ಳು ಹೇಳಿ ಅವರಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಈಗ ನಾವು ಸುಳ್ಳು ಹೇಳೋದೇ ಒಂದು ಕಸುಬು ಮಾಡ್ಕೊಳ್ಳೋಕೆ ಕೊಡಬಾರ್ದು. ನಾವೇನ್ ಮಾಡಿದ್ದೀವಿ ಅಂತ ಕೂಡ ಹೇಳ್ಬೇಕು. ನಾವೇನ್ ಮಾಡಿದ್ದೀವಿ ಅಂತ ಕೂಡ ಹೇಳ್ಬೇಕು. ಈಗ ಇಲ್ಲಿ ಕುವೆಂಪು ಭವನ ನಿರ್ಮಾಣ ಆಗ್ತದೆ. ಕುವೆಂಪು ಭವನಕ್ಕೆ ಈಗಾಗಲೇ ಹಣ ಕೊಟ್ಟಿದ್ದೀವಿ. ಇನ್ನೂ ಬೇಕಾದ್ರೆ ಇನ್ನೂ 1 ಕೋಟಿ ರೂಪಾಯಿಯನ್ನ ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಕುವೆಂಪು ಅವರು ಯಾವುದೇ ಆಕಸ್ಮಿಕವಾಗಿ ಒಕ್ಕಲಿಗ ಜಾತಿನಲ್ಲಿ ಹುಟ್ಟಿರ್ಬೋದು, ಆದರೆ ಅವರು ವಿಶ್ವಮಾನವರಾಗ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಅಂತಕ್ಕಂಥ ಮಾತುಗಳನ್ನ ತಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು. ಅದಕ್ಕೆ ಕುವೆಂಪು ಅವರು ಕರ್ನಾಟಕವನ್ನ ನಮ್ಮ ಸಮಾಜವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತ ಬಯಸಿದ್ರು. ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು. ನಮ್ಮ ಎಲ್ಲ ಜನರು ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥದ್ದು ಅವರ ಅಭಿಪ್ರಾಯವಾಗಿತ್ತು. ಹಾಗಾಗಿ ಕುವೆಂಪು ಅವರ ಹೆಸರಿನಲ್ಲಿ ಒಂದು ಭವನ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸ್ವಾಗತಾರ್ಹವಾದಂಥ ವಿಚಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಇದಕ್ಕೆ ತೆಗೆತಕ್ಕಂಥ ಹಣ ಇನ್ನೂ ಎಷ್ಟು ಖರ್ಚಾಗುತ್ತೆ ಅಷ್ಟು ಹಣವನ್ನು ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಶಿರೂರು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಬೆಟ್ಟಕ್ಕೆ ಹೋಗ ರಸ್ತೆ ಇದು ಬಹಳ ಇದು ಸುಮಾರು 50 ಕೋಟಿ ರೂಪಾಯಿಗಳ ಅಂದಾಜಿನಲ್ಲಿ ಈ ರಸ್ತೆಯನ್ನು ಮಾಡ್ತಾ ಇದ್ದಾರೆ. ಇದು ಮಾಡೋದ್ರಿಂದ ಬಹಳ ಜನ ಭಕ್ತಾದಿಗಳಿಗೆ ದೇವಸ್ಥಾನಕ್ಕೆ ಸುಗಮವಾಗಿ ಹೋಗಿ ಬರಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ
ಅನೇಕ ಸಾರಿ ಚುನಾವಣಾ ಸಂದರ್ಭದಲ್ಲಿ ಬಂದಿದ್ದೀನಿ, ನಂತರ ಬಂದಿದ್ದೀನಿ. ಆಮೇಲೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಚಾಲನೆ ಕೊಡಲಿಕ್ಕಂತ ಪ್ರಯತ್ನವನ್ನು ಮಾಡಿದ್ದೀವಿ. ವಿಜಯಪಟ್ಟಣ ವೆಂಕಟೇಶ್ ಅವರ ಶಾಸಕರಾದ್ಮೇಲೆ ಹೆಚ್ಚು ಅಭಿವೃದ್ಧಿಯಾಗಿದೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥದ್ದು ನನ್ನ ಭಾವನೆ. ನಾವು ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥ ಸರ್ಕಾರ ನಮ್ದು. ನುಡಿದಂತೆ ನಡೀತೀವಿ, ನಾವು ಏನು ಹೇಳ್ತೀವಿ ಅದರಂತೆ ನಡ್ಕೊತೀವಿ. 2003ರಿಂದ 2018ವರೆಗೆ ನಾನು ಮುಖ್ಯಮಂತ್ರಿ ಆಗಿದ್ದೆ. ಆಗ 165 ಭರವಸೆಗಳನ್ನು ಕೊಟ್ಟಿದ್ದು, 158 ಭರವಸೆಗಳನ್ನು ಈಡೇರಿಸಿತು. ಅದಲ್ಲದೆ ಸುಮಾರು 30 ಹೊಸ ಕಾರ್ಯಕ್ರಮಗಳನ್ನು ಕೂಡ ಕೊಟ್ಟರು. ಅಂದರೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ನುಡಿದಂತೆ ನಡೆದಿದ್ದೇವೆ. ಈ ಸಾರಿ 2023 ಈಗ ನಾವು ಅಧಿಕಾರಕ್ಕೆ ಬಂದು 2ನೇ ಬಾರಿ 3 ವರ್ಷ ಆಯ್ತು ಬಂತು. ಈ 3 ವರ್ಷಗಳಲ್ಲಿ ನಾವು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿಗೆ ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನ ನಮಗೆಲ್ಲ ಗೊತ್ತಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಅದರಿಂದ ನಾವು ನುಡಿದಂತೆ ನಡೆದಿದ್ದೇವೆ. ಅದ್ರ ಜೊತೆಗೆ 5 ಗ್ಯಾರಂಟಿ ಯೋಜನೆಗಳನ್ನು ಟೀಕೆ ಮಾಡ್ತಾ ಇದ್ವಿ. ಏನಂತ ಅಂತಂದ್ರೆ, ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಲಿಕ್ಕಾಗಲ್ಲ, ಮಾಡಿದ್ರೆ ಟ್ರೆಜರಿ ಖಾಲಿಯಾಗ್ಬಿಡ್ತದೆ, ಆರ್ಥಿಕವಾಗಿ ರಾಜ್ಯ ದಿವಾಳಿಯಾಗ್ಬಿಡ್ತದೆ ಅಂತೇಳಿ, ಮಾಡಿದ್ರು ಕೂಡ 1 ವರ್ಷ ಮಾಡಬಹುದು ಅಂತ ಹೇಳ್ತಾ ಇದ್ವಿ. ನಾವು ಈಗ ಪ್ರತಿ ವರ್ಷ 52,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. 3 ವರ್ಷಗಳಲ್ಲಿ ಸುಮಾರು 1,31,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. 1,31,000 ಕೋಟಿ ರೂಪಾಯಿಗಳು. ಈಗ ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಆಮೇಲೆ ಯುವ ನಿಧಿ, ಆಮೇಲೆ ಬಡವರಿಗೆ ಉಚಿತವಾಗಿ ವಿದ್ಯುತ್ 200 ಯೂನಿಟ್ವರೆಗೆ ವಿದ್ಯುತ್ತನ್ನು ಕೊಡ್ತಕ್ಕಂಥದ್ದು ಗೃಹ ಜ್ಯೋತಿ ಕಾರ್ಯಕ್ರಮ. ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ಜಾರಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಜೊತೆಗೆ ಮುಂದುವರಿಸ್ತೇವೆ. ಯಾಕಂತಂದ್ರೆ ಬಿಜೆಪಿಯವರು ಈಗ ಎಲ್ಲ ರಾಜ್ಯಗಳ ಚುನಾವಣೆಗಳ ಚುನಾವಣೆಗಳು ಬಂದಿದ್ದಾವಲ್ಲ, ಆಗ ನಮ್ಮನ್ನೇ ಕಾಪಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರು ಟೀಕೆ ಮಾಡ್ತಾ ಇದ್ರು, ಯಾರು ನಮಗೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತ ಇದ್ರು, ಅವರೇ ಇವತ್ತು ಆ ಗ್ಯಾರಂಟಿ ಯೋಜನೆಗಳನ್ನ ಕಾಪಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ ಅಷ್ಟೇ ಅಲ್ಲ, ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಹಣವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ಅಭಿವೃದ್ಧಿ ಕೆಲಸಗಳು ಕೂಡ ಯಾವುದು ಕೂಡ ನಿಂತಿಲ್ಲ. ಈಗ ಇವತ್ತು ಪಿರಿಯಾಪಟ್ಟಣದಲ್ಲಿ ಸುಮಾರು 419 ಕೋಟಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದ್ದಾವೆ ಅಂತಂದ್ರೆ, ಈಗ ಬೆಳಿಗ್ಗೆ ಗುಡ್ಲೆಪೇಟೆಯಲ್ಲಿ ಸುಮಾರು 523 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳನ್ನು ಮಾಡಬಹುದು. ಅದಕ್ಕೆ ಚಾಲನೆಯನ್ನು ಕೊಟ್ಟು ಬಂದಿದ್ದೇವೆ. ಇಲ್ಲಿ ಕೂಡ ಚಾಲನೆಯನ್ನು ಕೊಟ್ಟಿದ್ದೇವೆ. ಇದು ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕುಗಳಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ. ಅದರಿಂದ ನಮ್ಮಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಕೂಡ ನಿಂತಿಲ್ಲ. ನಮ್ಮ ಈ ವರ್ಷದ ಬಜೆಟ್ 4,48,004 ಕೋಟಿ, 4,48,004 ಕೋಟಿ. ಇದರಲ್ಲಿ
ಚನ್ನಪಟ್ಟಣದಲ್ಲಿ ನಡೀತು, ಆಮೇಲೆ ಸಿಗ್ಗಾಂವ್ನಲ್ಲಿ ನಡೀತು, ಆಮೇಲೆ ಬಳ್ಳಾರಿ ಜಿಲ್ಲೆ ಸಂಡೂರು ಅಲ್ಲಿ ನಡೀತು. ಆ 3 ಉಪಚುನಾವಣೆಗಳನ್ನ ಗೆದ್ದಿದ್ದೀವಿ. ಈಗ 2 ಉಪಚುನಾವಣೆಗಳು ನಡೆದಿದ್ದಾವೆ. ಅದರಲ್ಲೂ ಕೂಡ ಗೆಲ್ತಕ್ಕಂಥ ಸಾಧ್ಯತೆನೇ ಜಾಸ್ತಿ ಇರ್ತಕ್ಕಂಥದ್ದು ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸ್ಲಿಕ್ಕೆ ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಜನರು ನಮ್ಮ ಪರ ಇದ್ದಾರೆ. ಆದರೆ ನಾವು ಎಲ್ಲೂ ಕೂಡ ಸರ್ಕಾರದ ವಿರುದ್ಧ ಇರ್ತಕ್ಕಂಥ ನೆಗೆಟಿವ್ ಆಗಿದ್ದಂಥ ವಿಚಾರವನ್ನು ನಾನು ನೋಡಲೇ ಇಲ್ಲ. ಆ ಕಾರಣದಿಂದ 2 ಉಪಚುನಾವಣೆಗಳನ್ನು ಕೂಡ ನಾವು ಗೆಲ್ತೀವಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಜನರು ನಮ್ಮ ಜೊತೆ ಇದ್ದಾರೆ. ಪಿರಿಯಾಪಟ್ಟಣ ಇರ್ಬೋದು, ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಇರ್ಬೋದು, ನಮ್ಮ ಜೊತೆ ಇದ್ದಾರೆ. ಈಗ ನಾವು ಮುಂದಿನ ಚುನಾವಣೆ 2028 ವಿಧಾನಸಭಾ ಚುನಾವಣೆ ಈಗಾಗಲೇ DK ಶಿವಕುಮಾರ್ ಹೇಳಿದ್ದಾರೆ. 2028 ಚುನಾವಣೆಯಲ್ಲೂ ಕೂಡ ನಾವೇ ಗೆಲ್ತೀವಿ, ಜನರು ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ, ನಂಬಿಕೆ ನನಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ನೀವು ಹೇಗೆ 23ರಲ್ಲಿ ಶ್ರೀ ವೆಂಕಟೇಶ್ ಅವರನ್ನ ಆಶೀರ್ವಾದ ಮಾಡಿದ್ರಿ, ಅದಕ್ಕೆ ಇನ್ನು ಮುಂದೆನೂ ಕೂಡ ಅವ್ರ ಜೊತೆಯಲ್ಲಿ ನಿಂತುಕೊಂಡು ಅವರನ್ನ ಕೆಲಸಗಳನ್ನ ಮಾಡಿಸ್ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ನಮ್ಮ ಸರ್ಕಾರ ಶ್ರೀ ವೆಂಕಟೇಶ್ ಅವ್ರ ಜೊತೆಯಲ್ಲಿ ಇರುತ್ತದೆ. ವೆಂಕಟೇಶ್ ಜೊತೆ ನಮ್ಮ ಸರ್ಕಾರ ಇರ್ತದೆ. ನಾವೆಲ್ಲರೂ ಕೂಡ ವೆಂಕಟೇಶ್ ಜೊತೆ ನಿಲ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮ್ಮ ಆಶೀರ್ವಾದ